ಹೌದು, ಹೀಗೆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಿರುವ ಲಕ್ಷಾಂತರ ಮಂದಿ ಭಕ್ತಾದಿಗಳು. ಯಾವುದೇ ಅಹಿತಕರ ಘಟನೆ ಆಗಬಾರದು ಎಂದು ಸುತ್ತಲೂ ಸರ್ಪಗಾವಲಿನಂತೆ ನಿಂತಿರುವ ಪೊಲೀಸ್ ಅಧಿಕಾರಿಗಳು, ದೇವರಿಗೆ ವಿಶೇಷ ಪೂಜೆ ಮಾಡುತ್ತಿರುವ ಅರ್ಚಕರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ನಾಗಾರಾಧನೆಗೆ ಖ್ಯಾತಿ ಪಡೆದಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ. ಹೌದು, ನಾಡಿನೆಲ್ಲೆಡೆ ತುಳುಷಷ್ಠಿ ಸಂಭ್ರಮ. ಹಾಗಾಗಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ನಡೆಯಿತು. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಘಾಟಿ ದೇವಾಲಯಕ್ಕೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ತುಮಕೂರು, ಪಕ್ಕದ ಆಂಧ್ರಪ್ರದೇಶದಿಂದಲೂ ಭಕ್ತಾದಿಗಳು ಆಗಮಿಸಿದ್ದರು. 12 ಗಂಟೆಗೆ ರಥೋತ್ಸವ ಬೀದಿಯಲ್ಲಿ ಪೊಲೀಸರ ಸರ್ಪಗಾವಲಿನಲ್ಲಿ ರಥವನ್ನ ಎಳೆಯಲಾಯಿತು. ಮುಂಜಾನೆ 2:30ರಿಂದ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಸದ್ಯಕ್ಕೇನು ಬೇಡ, ಇನ್ನು ಆಮೇಲೆ ಕುಡಿದು ಬಿಡ್ತೇವೆ ಸಾಕ. द्विषड्भुजं षण्मुखमम्बिकासुतं कुमारमादित्य समानतेजसं वन्दे मयूरासनमध्ये संभवं सेनान्यमाद्यं ममाभीष्टसिद्धये. ವಿಶ್ವಾವಸುನಾಮ ಸಂವತ್ಸರದ ಪುಷ್ಯ ಶುದ್ಧ ಷಷ್ಠಿ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾಗಾರಾಧನೆಯಲ್ಲೇ ತುಂಬ ಪ್ರಸಿದ್ಧವಾದಂತಹ ಕ್ಷೇತ್ರ ಸ್ವಯಂಭೂ ಮೂರ್ತಿ. ಮುಂಭಾಗದಲ್ಲಿರುವಂತಹ ಸುಬ್ರಹ್ಮಣ್ಯ, ಹಿಂಭಾಗದಲ್ಲಿ ನರಸಿಂಹದೇವರು, ಒಂದೇ ಶಿಲೆಯಲ್ಲಿ 2 ದೇವರು ಸ್ವಯಂಭೂವಾಗಿರುವಂತಹ ತುಂಬ ವಿಶೇಷವಾದಂತಹ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತಿನ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಉಷಃಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಶ್ರೀ ಸ್ವಾಮಿಯವರ ಎಲ್ಲ ಪೂಜಾ ಕೈಂಕರ್ಯಗಳು, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಮಹಾನೈವೇದ್ಯ ಎಲ್ಲ ನೆರವೇರಿ ಭಕ್ತಾದಿಗಳಿಗೆ ಮುಕ್ತವಾಗಿ ದರ್ಶನಕ್ಕೆ ಪ್ರವೇಶ ಮಾಡಿರ್ತೀವಿ. ಭಕ್ತಾದಿಗಳು ಎಲ್ಲರೂ ಸಹಿತ ಅವರವರ ಪ್ರಾರ್ಥನೆಗಳನ್ನು ದೇವರಲ್ಲಿ ಸಲ್ಲಿಸ್ತಾ ದರ್ಶನವನ್ನು ಮಾಡ್ತಾ ಇರ್ತಾರೆ. 12ರಿಂದ 12:15ಗೆ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ನೆರವೇರಿರುತ್ತೆ. ಆ ಬ್ರಹ್ಮರಥೋತ್ಸವದಲ್ಲಿ ಬಂದಂತಹ ಭಕ್ತಾದಿಗಳು ಸಹಿತ ಶ್ರೀ ಸ್ವಾಮಿಯವರ ಅನುಗ್ರಹ ಸದಾ ಎಲ್ಲರಿಗೂ ಅನುಗ್ರಹ ಮಾಡಿರ್ತಾರೆ ಭಗವಂತ. ರಾತ್ರಿವರೆಗೂ ಮುಕ್ತವಾಗಿ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಮೇಡಮ್ನವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ. ಸಕಾಲಕ್ಕೆ ಎಲ್ಲರೂ ಬಂದು ಸುಸೂತ್ರವಾಗಿ ಭಕ್ತಾದಿಗಳು ಬಂದು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಇವತ್ತು ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಸುಂಕ ವಸೂಲಾತಿ ಅಂದರೆ ವೆಹಿಕಲ್ ಪಾರ್ಕಿಂಗ್ದೆಲ್ಲ ಹಿಂದೆ ಎಲ್ಲ ವಸೂಲಿ ಮಾಡ್ತಾಯಿದ್ವಿ, ಅದೆಲ್ಲ ಉಚಿತವಾಗಿ ಮಾಡಿದ್ದೀವಿ. ಭಕ್ತಾದಿಗಳಿಗೆ ಕಂಟನಗುಂಟೆ ಮತ್ತು ಮಾಕ್ಲಿ ಹತ್ರ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲೇ ಪಾರ್ಕಿಂಗ್ ಮಾಡಿ ಭಕ್ತಾದಿಗಳನ್ನ ಅಲ್ಲಿಂದನೇ ದೇವಸ್ಥಾನದ ಕರ್ಕೊಂಬಂದು ಅವರಿಗೆ ದರ್ಶನ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರು, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಚಿಕ್ಕ ಮಕ್ಕಳಿರೋ ಅಂಥ ತಾಯಂದಿರಿಗೆ ಬಗ್ಗೀಸ್ ಮಾಡಿ ಅವ್ರನ್ನ ದೇವಸ್ಥಾನದ ಒಳಗಡೆನೇ ಕರ್ಕೊಂಬಂದು ನೇರವಾಗಿ ದರ್ಶನ ಮಾಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು 50 ರೂಪಾಯಿ ಟಿಕೆಟ್ ಒಂದು ಜನರಲ್ ದರ್ಶನ ಅಷ್ಟೇ ಮಾಡಿರೋದು, ಬೇರೆ ಇನ್ಯಾವುದೂ ಇದು ಥರ ದರ್ಶನಗಳಿಲ್ಲ. VIP ದರ್ಶನ ಅವೆಲ್ಲ ಇದಕ್ಕೆ ಈ ಸಲ ಬ್ರೇಕ್ ಹಾಕಿ ಜನಗಳಿಗೆ ಮುಕ್ತವಾಗಿ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ, ಈಸಿಯಾಗಿ ಮಾಡಬೇಕು, ಬೇಗ ಹೋಗ್ಬೇಕು ಭಕ್ತಾದಿಗಳಂತ ಹೇಳಿ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ರಥಬೀದಿಯಲ್ಲಿ ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಕೊಂಡು ಯಾರಿಗೂ ತೊಂದರೆ ಆಗದಂತೆ ರಥ ಸುಗಮವಾಗಿ ಸಾಗೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬ್ಯಾರಿಕೇಡ್ಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಗಳಿಗೆಲ್ಲ ಸೈಡಲ್ಲಿ ಇದು ಮಾಡ್ಕೊಂಡು ಮೆಟ್ಲಸ್ ಎಲ್ಲ ಹಾಕಿ ಅವ್ರಿಗೆಲ್ಲ
ಕೂತ್ಕೊಂಡು ನೋಡಿ ರಥೋತ್ಸವನ ನೋಡಿ ಅವರು ಇದು ಮಾಡಬೇಕು ಅಂತ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ದಾಸೋಹ ಎಲ್ಲ ದಾಸೋಹದಲ್ಲೂ ಈ ಬೆಳಗ್ಗೆ 6 ಗಂಟೆಯಿಂದನೂ ರಾತ್ರಿ 10 ಗಂಟೆವರೆಗೂ ದಾಸೋಹ ಉಚಿತವಾಗಿ ಕೊಡ್ತಾ ಇದ್ದೀವಿ. ದಾಸೋಹ ವ್ಯವಸ್ಥೆನೂ ಚೆನ್ನಾಗಿ ನಡೀತಾ ಇದೆ. ಇನ್ನು ಕಳೆದ ಬಾರಿ ಭಕ್ತಾದಿಗಳಿಗೆ ಸಾಕಷ್ಟು ಅನಾನುಕೂಲವಾಗಿತ್ತು. ಹಾಗಾಗಿ ಈ ಬಾರಿ ಖುದ್ದು ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಉಸ್ತುವಾರಿ ತೆಗೆದುಕೊಂಡು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಮುಖವಾಗಿ ಪಾರ್ಕಿಂಗ್ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಲಾಗಿತ್ತು. ಜೊತೆಗೆ ಬಗ್ಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿತ್ತು. ಅಂಗವಿಕಲರು, ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು, ಚಿಕ್ಕ ಮಕ್ಕಳನ್ನು ಎಲೆಕ್ಟ್ರಿಕ್ ವಾಹನದಲ್ಲಿ ಕರೆದುಕೊಂಡು ಬಂದು ನೇರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ವಿವಿಐಪಿ ಪದ್ಧತಿಯನ್ನ ರದ್ದು ಮಾಡಿ ಎಲ್ಲರಿಗೂ ಸುಗಮವಾಗಿ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ದೇವಾಲಯ ನಾಗದೋಷ ಪರಿಹಾರಕ್ಕೆ ಹೆಸರುವಾಸಿ ಆಗಿದ್ದ ಹಿನ್ನೆಲೆ ದೇವಾಲಯದ ಸುತ್ತಮುತ್ತಲಿನ ನಾಗರಕಲ್ಲುಗಳಿಗೆ ಮಹಿಳೆಯರು ಹಾಲನ್ನು ಎರೆದು ದೇವರಿಗೆ ಪೂಜೆ ಸಲ್ಲಿಸಿದರು. ಅಲ್ಲದೆ ಇಂದು ಸರ್ಕಾರಿ ರಜೆ ಇದ್ದ ಹಿನ್ನೆಲೆ ಲಕ್ಷಾಂತರ ಭಕ್ತಾದಿಗಳು ದೇವರ ದರ್ಶನ ಮಾಡಿದರು. ಇದೇ ಮೊದಲ ಬಾರಿಗೆ ಪ್ರಾಧಿಕಾರ ರಚನೆ ಆದ ಹಿನ್ನೆಲೆ ಎಲ್ಲಾ ವ್ಯವಸ್ಥೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಎಂದು ಭಕ್ತಾದಿಗಳು ಸಂತಸ ವ್ಯಕ್ತಪಡಿಸಿದರು. ತುಂಬ ಚೆನ್ನಾಗಿದೆ ಘಾಟಿ ಸುಬ್ರಹ್ಮಣ್ಯ ರಥೋತ್ಸವ. ನಾವು ಚಿಕ್ಕ ಮಕ್ಕಳಿಂದನೂ ಬರ್ತಾ ಇದ್ದೀವಿ, ಕಾಲದಿಂದನೂ ನಡ್ಕೊಂಡು ಬರ್ತಾ ಇದ್ವಿ. ಈ ಸಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಚೆನ್ನಾಗಿದೆ, ನಾಗದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬಂದರೆ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಮಕ್ಕಳಿಂದ ಬಂದು ಎಲ್ಲರೂ ಬರಬೇಕು ಅಂತಲೂ ನಮಗಿಷ್ಟ. ನಮ್ಮ ಕ್ಷೇತ್ರ ಇದು. ಎಲ್ಲ ಬಂದು ಅಲಂಕಾರ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ, ಮಾಡಿರೋ ಲೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಜನಕ್ಕೆ ತೊಂದರೆ ಆಗದೆ, ಗಜಿಬಿಜಿ ಆಗದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದರ್ಶನ ತುಂಬ ಚೆನ್ನಾಗಾಯಿತು, ಅಲಂಕಾರನೂ ತುಂಬ ಚೆನ್ನಾಗಿತ್ತು ಎಲ್ಲನೂ. ನಾಗದೋಷ ಪರಿಹಾರ ಆಗುತ್ತೆ ಅಂತ ಮೊದಲಿಂದನೂ ನಮ್ಮ ನಂಬಿಕೆ ಆಯಿತಾ. ಅದು ಇದುವರೆಗೂ ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ, ಯಾಕೆಂದರೆ ನಾವು ಮಕ್ಕಳಿಂದ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಏನೇ ಇದ್ರೂ ಆಗುತ್ತೆ. ನಾವು ಏನೇ ಇದ್ದರೂ ಫಸ್ಟು ಘಾಟಿಗೆ ಹರಿಸ್ಕೊಂಡು ಜೋಡಿಗಾಯಿ ಓಡಿಸ್ಬೇಕು ಅಂತಲೇ ಅಂದ್ಕೊಂಡು ಬರ್ತೀವಿ, ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ. ನನ್ನ ಹೆಸರು ವೀಣಾ ಕುಮಾರಸ್ವಾಮಿ ಅಂತ. ಸರ್, ನಾವು ನಿನ್ನೆ ಮಧ್ಯಾಹ್ನನೇ ಬಂದ್ವಿ, ರಾತ್ರಿ ಇಲ್ಲೇ ತಂಗಿದ್ದು. ಬೆಳಗ್ಗೆ 2:30ಗೆ ಅಭಿಷೇಕ ನಡೀತು. ನಾವು ರಾತ್ರಿ 1 ಗಂಟೆಗೆ ಗರ್ಭಗುಡಿಯಲ್ಲಿದ್ವಿ. ಅಭಿಷೇಕ ಎಲ್ಲ ಚೆನ್ನಾಗಾಯಿತು, ವಿಜೃಂಭಣೆಯಿಂದ ಇದೆ. ತುಂಬ ಜನನೂ ಸೇರಿದ್ದಾರೆ. ರಥೋತ್ಸವ ಮುಗೀತು, ಈಗ ಊಟಕ್ಕೆ ಕಾಯ್ತಾ ಇದ್ದೀವಿ. ಪ್ರತಿ ವರ್ಷ ಬರ್ತೀವಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ಕಡೆ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ, ಬೆಂಗಳೂರಿಂದ, ಎಲ್ಲ ಕಡೆಯಿಂದ, ನಾರ್ತ್ ಕರ್ನಾಟಕದಿಂದ ಎಲ್ಲ ಬರ್ತಾ ಇದ್ದಾರೆ ಜನ. ಚೆನ್ನಾಗಿದೆ. ದರ್ಶನಕ್ಕೆ 2 ಅವರ್ ಆಗುತ್ತೆ. ಅದು ನಾವು ರಾತ್ರಿನೇ ಬಂದಿದ್ದರಿಂದ ನಾವು ಕ್ಯೂವಲ್ಲೇನು ಹೋಗಲಿಲ್ಲ. ನಾವು ರಾತ್ರಿ 1 ಗಂಟೆಯಲ್ಲೇ ನಾವು ಸೇವೆ. ಇವತ್ತು ಪ್ರತಿ ವರ್ಷ ಷಷ್ಠಿ ದಿವಸ ನಮ್ಮದು ಅಭಿಷೇಕಕ್ಕೆ ನಾವು ಅಲ್ಲ ಹಾಜರಾಗಿರ್ತೀವಿ ಸರ್. ಪ್ರಸಿದ್ಧಿ ಹೌದು. ಇದು ಮಧ್ಯ ಅಂತ ಹೇಳ್ತಾರೆ, ಆದಿ ಕುಕ್ಕೆ ಸುಬ್ರಹ್ಮಣ್ಯ, ಮಧ್ಯ ಬಂದು ಘಾಟಿ ಸುಬ್ರಹ್ಮಣ್ಯ, ಅಂತ್ಯ ಬಂದು ನಾಗಲಮಡಿಕೆ ಅಂತ. ಅಲ್ಲಿ ಶಿವ ಗರ್ಭ, ಈ ಪಾರ್ವತಿ ಅಮ್ಮನವ್ರದ್ದು ಗರ್ಭ ಭೂಲೋಕಕ್ಕೆ ಸಮರ್ಪಣೆ ಮಾಡಿದ ದಿವಸ ಈ ದಿವಸ ಆಗಿರೋದ್ರಿಂದ ಬ್ರಹ್ಮರಥೋತ್ಸವ ಇಲ್ಲಿ ಭಗವಂತರದ್ದು ವಿಜೃಂಭಣೆ ಚೆನ್ನಾಗಿದೆ ಸರ್. ಖುಷಿ ಆಯಿತು. ನಾವು ಪ್ರತಿ ತಿಂಗಳು ಎವರಿ ಮಂತ್ ಷಷ್ಠಿ ಅಮಾವಾಸ್ಯೆ ಆಗಿ ಷಷ್ಠಿ ದಿವಸ ನಾವು ಯಾವತ್ತೂ ಇಲ್ಲಿರ್ತೀವಿ. ಪ್ರತಿ ದಿವಸ ನಾನು 5 ವರ್ಷದಿಂದ ಸತತ ಬರ್ತಾ ಇದ್ದೀನಿ. ಒಟ್ಟಾರೆ ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇಂದು ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ನಡೆಯಿತು. ಮಕ್ಕಳಾಗದವರು, ಮದುವೆ ಆಗದವರು ತೇರಿಗೆ ಬಾಳೆಹಣ್ಣು, ದವನ ಎಸೆಯುವುದರ ಮೂಲಕ ಹರಕೆಯನ್ನು ತೀರಿಸಿ ಜಾತ್ರೆಯೆಲ್ಲ ಸುತ್ತಾಡಿ ಸಂಭ್ರಮಿಸಿದರು. ತೂಬಗೆರೆ ಶಿವಕುಮಾರ ಸ್ವಾಮಿ, ಎಂಎಂ ಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.